ತಮ್ಮ ತಮ್ಮ ಪ್ರೀತಿಯ ಮಡದಿಯರಿಗೆ ಪ್ರೀತಿಯಿಂದ ಮಲ್ಲಿಗೆ ಮುಡಿಸಿದ ಗಂಡಂದಿರು, ಗಂಡಂದಿರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ ಮಡದಿಯರು, ನಿನ್ನೊಂದಿಗಿರುವೆ ಸದಾ ಎಂಬ ಭರವಸೆ ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ಸುಮತಿ ಸುಮತಿ ಶ್ರೀಮತಿ ಗುಣಗಳೇ ನಿನಗಾರ ಮನಕ್ಕೆ ಅಂದಹಾಗೆ ಇದೆಲ್ಲ ದೃಶ್ಯಗಳು ಕಂಡಿದ್ದು ಮುಧೋಳದ ಹೇಮರೆಡ್ಡಿ ಕಲ್ಯಾಣ ಮಂಟಪದಲ್ಲಿ. ನಿರಂತರ 7 ದಿನಗಳ ಕಾಲ ಮಧ್ಯವರ್ಜನ ಶಿಬಿರ ನಡೆಯಿತು. ಮದ್ಯದಿಂದ ಮುಕ್ತಿ ಪಡೆದ ಗಂಡಸರನ್ನ ಮತ್ತೆ ಹೊಸ ಜೀವನಕ್ಕೆ ಪ್ರೇರೇಪಿಸುವ ಸುಂದರ ಕಾರ್ಯಕ್ರಮ ಇದಾಗಿತ್ತು. ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವ್ಯವಸ್ಥಾಪನಾ ಸಮಿತಿ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ವತಿಯಿಂದ ಮತ್ತು ಊರವರ ಸಮಸ್ತ ಸಹಕಾರದಿಂದ 1916ನೇ ಮಧ್ಯವರ್ಜನ ಶಿಬಿರ ಇವತ್ತು ಮುಕ್ತಾಯಗೊಂಡಿದೆ. ಕಳೆದ 21ನೇ ತಾರೀಕಿನಿಂದ ಆರಂಭಗೊಂಡಂಥ ಈ ಮಧ್ಯವರ್ಜನ ಶಿಬಿರದಲ್ಲಿ ಈ ಮುಧೋಳ ತಾಲೂಕಿನ ಸುಮಾರು 98 ಮಂದಿ ವ್ಯಸನಿಗಳನ್ನು ಗುರುತಿಸಿ ದಾಖಲಿಸಿ ಚಿಕಿತ್ಸೆ ಕೊಡಿಸಿ ಇವತ್ತಿನ ದಿವಸಕ್ಕೆ ಸಂಪೂರ್ಣ ಅವರನ್ನು ಮುಕ್ತರನ್ನಾಗಿ ಪಾನಮುಕ್ತರನ್ನಾಗಿ ಮಾಡಿ ನವಜೀವನ ಕಾರ್ಯಕ್ರಮಕ್ಕೆ ಸೇರಿಸುವಂಥ ಒಂದು ಅದ್ಭುತ ಕಾರ್ಯಕ್ರಮ ಈ ಸಭಾಂಗಣದಲ್ಲಿ ಇವತ್ತು ನಡೆದಿದೆ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಬಡವರಿಗೋಸ್ಕರ ಕಾರ್ಯಕ್ರಮಗಳನ್ನು ಪೂಜ್ಯ ವೀರೇಂದ್ರ ಹೆಗ್ಗಡೆಜಿಯವರು ಅನುಷ್ಠಾನ ಮಾಡಿಕೊಂಡು ಬಂದಿದ್ದಾರೆ. ಅದರ ಜೊತೆಗೆ ಒಂದು ಕುಟುಂಬದ ಅಭಿವೃದ್ಧಿಗೆ ಬಹಳಷ್ಟು ಕಂಟಕವಾದದ್ದು ಈ ಮದ್ಯಪಾನ. ಈ ಮದ್ಯಪಾನದ ಬಗ್ಗೆ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಪೂಜ್ಯರು 1992ನೇ ಇಸ್ವಿಯಲ್ಲಿ ಆರಂಭಿಸಿದಂಥ ಒಂದು ಕಾರ್ಯಕ್ರಮವೇ ಜನಜಾಗೃತಿ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿಯಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಂತೆ ಮಧ್ಯವರ್ಜನ ಶಿಬಿರಗಳನ್ನ ರಾಜ್ಯಾದ್ಯಂತ ಆಯೋಜನೆ ಮಾಡ್ತಾರೆ. ಮಧ್ಯವರ್ಜನ ವ್ಯವಸ್ಥಾಪನಾ ಸಮಿತಿ ಮುಧೋಳ ತಾಲೂಕು ಆಶ್ರಯದಲ್ಲಿ ಈ ಶಿಬಿರ ಏರ್ಪಡಿಸಿದ್ರು. ತಾಲೂಕಿನ ವಿವಿಧ ಗ್ರಾಮಗಳ ಸುಮಾರು 98 ಜನರು ಶಿಬಿರದಲ್ಲಿ ಭಾಗಿಯಾಗಿದ್ರು. ನಾನು 855ನೇ ಶಿಬಿರದಲ್ಲಿ ಇದ್ದು 10 ವರ್ಷಗಳ ಕಾಲ ಆಯಿತು. ಈಗ ನಾನು ಕುಡಿತ ಬಿಟ್ಟು ಒಳ್ಳೆಯ ಜೀವನವನ್ನು ಸಾಗಿಸ್ತಿದ್ದೇನೆ. ಸಾವಿರದ 1916ನೇ ಶಿಬಿರ ಇದಾಗಿದ್ದು ಮದ್ಯಮುಕ್ತ ಗಂಡಸರು ಅವರವರ ಮಡದಿಯರೊಂದಿಗೆ ಸಮಾರೋಪದಲ್ಲಿ ಭಾಗಿಯಾಗಿದ್ರು. ಅವರ ಮಡದಿಯರಿಗೆ ಅರಿಸಿನ ಕುಂಕುಮ ಹಚ್ಚಿ ಹಾರೈಸಿದ್ರು. ಒಂದು ರೀತಿಯಲ್ಲಿ ಮತ್ತೆ ಮರುಮದುವೆ ಮಾಡಿ ನವ ಜೀವನಕ್ಕೆ ಶುಭವಾಗಲಿ ಅಂತ ಶುಭ ಹಾರೈಸಿದ್ರು. ಹೆಂಡತಿಯರಿಗೆ ಮಲ್ಲಿಗೆ ಹೂವು ಮುಡಿಸಿದ್ರು. ಪತಿಯ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡ್ರು. ಕೈ ಹಿಡಿದು ಮುಖ ನೋಡುತ್ತಾ ನಾನು ಮಾಡಿದ ತಪ್ಪನ್ನ ಮನ್ನಿಸಿ ಎಂದು ಗಂಡಸರು ತಮ್ಮ ಮಡದಿಯರ ಬಳಿ ಮನವಿ ಮಾಡಿಕೊಂಡ್ರು. ನನ್ನ ಮಾತಿನಿಂದಲೂ ನಿಮಗೆ ನೋವಾಗಿದ್ದರೆ ಕ್ಷಮಿಸಿ ಎಂದು ಹೆಂಡತಿಯರು ಕೇಳಿಕೊಂಡ ಕ್ಷಣ ಭಾವುಕತೆ ಉಂಟು ಮಾಡಿತ್ತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಾಮಾಜಿಕ ಬದಲಾವಣೆಯನ್ನು ಬಯಸಿ ಹಲವಾರು ರೀತಿಗಳಲ್ಲಿ ಕೆಲಸ ಮಾಡೋದನ್ನು ನಾವು ನೋಡ್ತೀವಿ. ಉದಾಹರಣೆಗೆ ಅನ್ನ, ಅಕ್ಷರ, ಆರೋಗ್ಯ ಮತ್ತು ಪರಿಸರ ಈ ರೀತಿಯ ದೃಷ್ಟಿಕೋನವನ್ನು ಇಟ್ಕೊಂಡು ಪೂಜ್ಯರು ಕೆಲಸ ಮಾಡ್ತಾ ಇದ್ದಾರೆ. ಅದರ ಸಹಭಾಗಿತ್ವದಲ್ಲಿ ನಾವು ಕೂಡ ಅವರ ಕೆಳಗೆ ಕೆಲಸ ಮಾಡ್ತಾ ಸಾಮಾಜಿಕ ಪರಿವರ್ತನೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕುಡಿತ ಮನುಷ್ಯನ ಜೀವನವನ್ನು ನಾಶಗೊಳಿಸುವಂಥ ಒಂದು ಪ್ರಮುಖ ಘಟ್ಟ. ಅದರಿಂದ ಪರಿವರ್ತನೆ ಆದರೆ ಸಮಾಜದಲ್ಲಿ ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಹಲವಾರು ಉದಾಹರಣೆಗಳದಾವು. ನನ್ನ ಸ್ನೇಹಿತನಾಗಿರುವಂಥ ಶಾಂತರಾಮ್ ಅವರು ಇದೇ ರೀತಿ ಶಿಬಿರದಲ್ಲಿ ಸೇರಿ ಹಲವಾರು ರೀತಿಯ ಪ್ರಯತ್ನಗಳನ್ನು ಪಟ್ಟು ಅವರು ಇವತ್ತು ಉನ್ನತ ಸಾಧನೆಯನ್ನು ಮಾಡಿ ಕೆಲಸ ಮಾಡ್ತಾ ಇರೋದು ನನಗೆ ಭಾಳ ಹೆಮ್ಮೆ ಅನ್ನಿಸ್ತೈತಿ. ದಿನಗಳ ಕಾಲ ಉಚಿತ ಊಟ ವಸತಿ ಸಹಿತ ಶಿಬಿರ ಆಯೋಜನೆ ಮಾಡಿದ್ರು. ನುರಿತ ತಜ್ಞರಿಂದ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿಗಳು ನಡೆದವು. ವಿವಿಧ ಚಟುವಟಿಕೆಗಳನ್ನ ನಡೆಸಲಾಯಿತು. ಮನರಂಜನಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಡಿಸಲಾಗಿತ್ತು.
ದಿನದ ಸಮಾರೋಪ ಸಮಾರಂಭದಲ್ಲಿ ಸ್ವಾಮೀಜಿಗಳು, ಮುಧೋಳದ ಹಿರಿಯ ನಾಗರಿಕರು, ಅನೇಕ ಗಣ್ಯರು ಭಾಗಿಯಾಗಿದ್ದರು. ಮದ್ಯ ಮುಕ್ತವಾದವರ ಬಗ್ಗೆ ಉತ್ತಮ ಮಾತುಗಳನ್ನಾಡಿ ನವ ಜೀವನಕ್ಕೆ ಶುಭ ಹಾರೈಸಿದ್ರು. ಒಟ್ನಲ್ಲಿ ಸಮಾಜಕ್ಕೆ ಪೂರಕವಾಗುವ ಇಂತಹ ಕಾರ್ಯ ಇನ್ನಷ್ಟು ನಡೆಯಬೇಕಿದೆ. ಟಿವಿ ನ್ಯೂಸ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.